ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಈ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಈ ಬ್ಲೌಸ್ ಕಟ್ಟಿಂಗ್ನ ಡೀಟೇಲಾಗಿ ಹಾಕಿದ್ದೀನಿ. ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ಆ ವಿಡಿಯೋನ ಫಸ್ಟ್ ಚೆಕ್ ಮಾಡಿರಿ, ಆಮೇಲೆ ಈ ವಿಡಿಯೋ ನೋಡಿರಿ. ಹಂಗಾದ್ರೆ ಕಂಟಿನ್ಯೂ ನಿಮ್ಗೆ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡು ಅರ್ಥ ಆಗ್ತವೆ. ನಾನು ಇದ್ರ ಕಟ್ಟಿಂಗಿನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕೆಳಗಡೆ ಹೋಗಿ ಒಂದ್ಸರಿ ಚೆಕ್ ಮಾಡಿರಿ. ಆಮೇಲೆ ಸ್ಟಿಚಿಂಗಿಂದು ವಿಡಿಯೋನ ನೋಡಿರಿ, ಯಾರ್ಯಾರು ನೋಡಿಲ್ಲ ಅವರು. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ, ಹಂಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ. ಇವಾಗ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ನೆಕ್ಸ್ಟ್ ಬೇಕಾದ್ರೆ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಬ್ಲೌಸಿಂದು ಪೀಸು ಪೂರ್ತಿ ಬ್ಲೌಸ್ ಸ್ಟಿಚ್ ಮುಗಿಯೋವರೆಗೆ ಯಾವುದೇ ಪೀಸ್ ನೀವು ಮಿಸ್ ಮಾಡ್ಕೋಬೇಡ್ರಿ. ನೋಡ್ರಿ, ಸ್ಲೋ ಆಗಿ ತಿಳಿಸ್ಕೊಡ್ತೀನಿ ಅರ್ಥ ಆಗಲಿ ಅಂತ ಅನ್ನೋದಕ್ಕೆ. ಇವು ಎರಡು ನಮ್ಗೆ ಏನೋ ಇರಬೇಕು, ಬ್ಲೌಸು ಮುಂದ್ಗಡೆ ಪಾರ್ಟ್ ಅಂದರೆ ಫ್ರಂಟ್ ಪಾರ್ಟ್ ನಮಗೆ ಎರಡೂ ಇದೇ ರೀತಿನೇ ಅಪೋಸಿಟ್ ಸೈಡ್ನೇ ಇರಬೇಕು. ನಾವು ಸ್ಟಿಚಿಂಗ್ ಮಾಡುವಾಗ ಅಕಸ್ಮಾತ್ ಏನಾದರೂ ನಾವು ಈ ರೀತಿ ಏನಾದರೂ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ವಿ ಅಂತಂದರೆ ಎರಡು ಒಂದೇ ಸೈಡ್ ಬರ್ತಾವೆ. ಇದನ್ನು ಕಟ್ಟಿಂಗಲ್ಲಿ ತಿಳಿಸ್ಕೊಟ್ಟಿನಿ, ಆದರೆ ಗೊತ್ತಿರಲಿ ಅಂತ ಇನ್ನೊಂದು ಸರಿ ನಿಮ್ಗೆ ತಿಳಿಸ್ಕೊಡಕತ್ತೀನಿ. ಎರಡು ಇದೇ ರೀತಿನೇ ಅಪೋಸಿಟ್ ಹಾಕ್ಕೊಂಡೇ ನೀವು ಕಟ್ಟಿಂಗ್ನ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡುವಾಗ ಈ ರೀತಿ ಎರಡು ಅಪೋಸಿಟ್ ಇಟ್ಕೊಂಡೇ ಸ್ಟಿಚಿಂಗ್ನ ಮಾಡಿರಿ, ಹಂಗಾದ್ರೆ ಕರೆಕ್ಟಾಗಿ ಬರ್ತಾವೆ. ಎರಡು ಸೈಡನ್ನು ಕರೆಕ್ಟ್ ಆಗ್ತೈತಿ. ನೋಡ್ರಿ, ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೊರಿ. ಕಟಿಂಗ್ ಮಾಡ್ಕೊಂಡು ನೀಟಾಗಿ ಕಚ್ ಮಾರ್ಕ್ ಹಾಕೋರಿ ಫಸ್ಟ್. ಕಚ್ ಮಾರ್ಕ್ ಹಾಕಿದ್ಮೇಲೆ ಬ್ಲೌಸ್ನ ಒಳಿಸಿ ಮೇಲ್ಗಡೆ ಒಂದು ಹೊಲಿಗೆ ಹಾಕೋರಿ ರೌಂಡಾಗಿ. ಲೈನಿಂಗ್ ಪೀಸು ಹೊರಗಡೆ ಕಾಣಬಾರ್ದು, ಆ ರೀತಿ ನೀವು ನೀಟಾಗಿ ಹೊಲಿಗೆನ ಹಾಕೋರಿ. ಎಕ್ಸ್ಟ್ರಾ ಬಟ್ಟೆನ ಅಷ್ಟನ್ನು ನೀಟಾಗಿ ಕಟಿಂಗ್ ಮಾಡ್ಕೊರಿ. ಹೊಲಿಗೆ ಹಾಕೋರಿ. ನೀವು ಒಬ್ಬೊಬ್ರು ಏನು ಮಾಡ್ತಾರಂತಂದ್ರೆ ನೆಕ್ ಹತ್ರ ಅಷ್ಟೇ ಹೊಲಿಗೆ ಹಾಕ್ಕೊಂಡು ಬಿಟ್ಬಿಡ್ತಾರೆ. ಯಾಕಂದ್ರೆ ಅದು ನೀಟಾಗಿ ಆಗಂಗಿಲ್ಲ. ನಾವು ಸ್ಟಿಚಿಂಗ್ ಮಾಡುವಾಗ ಒಂದೊಂದ್ಸರಿ ಹೊಲಿಗೆ ಏನಾದರೂ ಸ್ಟಿಚಿಂಗಿಂದ ಹೊರಗಡೆ ಬರ್ತಿರ್ತೈತಿ, ಜಾರ್ತಿರ್ತೈತಿ. ಹಂಗಾಗಿ ನೀಟಾಗಿ ಸ್ಟಿಚಿಂಗ್ನ ಹಾಕ್ಕೊಂಡ್ಬಿಡ್ರಿ ಫಸ್ಟ್. ನೆಕ್ಸ್ಟ್ ನೋಡ್ರಿ, ಎರಡು ಸೈಡ್ ಟಕ್ಸ್ ಪಾಯಿಂಟ್ನ ಸ್ಟಿಚ್ ಮಾಡ್ರಿ.
ನೋಡ್ರಿ ಎರಡು ಸೈಡನ್ನು ಟಕ್ಸ್ ಪ್ಯಾಂಟ್ ಅಟ್ಯಾಚ್ ಮಾಡಿ. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ಫಸ್ಟ್ ರೆಡಿ ಮಾಡ್ಕೊಂಬಿಡೋಣ. ನೋಡ್ರಿ ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊರಿ. ನೋಡ್ರಿ ನೆಕ್ಸ್ಟ್ ಇನ್ನೊಂದು ಸೈಡನ್ನು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊರಿ. ನೋಡ್ರಿ ನೆಕ್ಸ್ಟ್ ಇವಾಗ ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಒಂದು ಹೊಲಿಗೆನ ಹಾಕೋರಿ. ಇಲ್ಲಿನೂ ಸಹ ಲೈನಿಂಗ್ ಬಟ್ಟೆ ಹೊರಗಡೆ ಬರಲಾರ್ದಂಗೆ ನೀಟಾಗಿ ಹೊಲಿಗೆ ಹಾಕೋರಿ. ನೋಡ್ರಿ ಬ್ಯಾಕ್ ಪಾರ್ಟ್ಗೆ ಈ ರೀತಿ ಸಿಂಪಲ್ ಆಗಿ ನಾನು ಡಿಸೈನ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ತೋಳನ್ನ ರೆಡಿ ಮಾಡ್ಕೊಳ್ಳೋಣ.
ನೋಡ್ರಿ ಇವಾಗ ಎರಡು ಕಡೆನೂ ತೋಳು ರೆಡಿ ಆಯ್ತು. ಫಸ್ಟ್ ಇವಾಗ ಬ್ಲೌಸ್ನ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಫಸ್ಟ್ ಭುಜ ಜಾಯಿಂಟ್ ಮಾಡ್ಕೊರಿ. ಇದು ಬ್ಲೌಸಿಗೆ ಸ್ವಲ್ಪ ಅಲ್ಲೆಲ್ಲಿ ಸ್ಟೋನ್ ಬಂದವು, ಹಂಗಾಗಿ ಸ್ವಲ್ಪ ಸ್ಲೋ ಆಗಿ ಸ್ಟಿಚ್ ಮಾಡತ್ತೀನಿ, ಅಂದ್ರೆ ಸೂಜಿ ಕಟ್ ಆಗ್ತಾವ ಅಂತೇಳಿ. ನೆಕ್ಸ್ಟ್ ಇವಾಗ ತೋಳು ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡ್ರಿ ನೆಕ್ಸ್ಟ್ ಇವಾಗ ಸೈಡ್ ಜಾಯಿಂಟ್ನ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ ಈ ಟಕ್ಸ್ ಪಾಯಿಂಟ್ನ ನಾನು ಸ್ಟಿಚ್ ಮಾಡಿರಲಿಲ್ಲ, ಯಾಕಂದರೆ ಆಪ್ಷನ್ ಆಗಿಬಿಟ್ಟಿದ್ದೆ. ಇಲ್ಲಿ ನೋಡ್ರಿ ಈ ಥರ ಬಟ್ಟೆನ ನಾವು ಸೈಡ್ ಫಿಟ್ಟಿಂಗ್ ಮಾಡುವಾಗ ಫ್ರಂಟ್ ಮತ್ತು ಬ್ಯಾಕು ಎರಡು ಕರೆಕ್ಟಾಗಿ ಉದ್ದ ಬಂದ್ರೆ ಇದನ್ನು ನಾವು ಇಲ್ಲಿ ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಏನಾದರೂ ಫ್ರಂಟ್ ಪಾರ್ಟ್ ಜಾಸ್ತಿ ಆಯಿತು ಅಂತಂದ್ರೆ ಇದು ಒಂದು ಟಕ್ಸ್ ಪಾಯಿಂಟ್ ಇರುತ್ತಲ್ಲ, ಇದನ್ನು ಸ್ಟಿಚಿಂಗ್ನ ಮಾಡ್ಕೊರಿ. ನೋಡ್ರಿ ಇವಾಗ ನೆಕ್ಸ್ಟ್ ಅಳತೆ ಬ್ಲೌಸ್ ತೊಗೋರಿ.
ನೋಡ್ರಿ ನಾವು ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಇಲ್ಲಿ ನಮ್ಗೆ ಮುಂದ್ಗಡೆ ಏನಾಗಬೇಕು ಅಂತಂದರೆ ಇಲ್ಲಿ ಗ್ಯಾಪ್ ಬರಬಾರ್ದು ಬ್ಲೌಸು, ಆ ರೀತಿ ನಾವು ಸ್ಟಿಚ್ನ ಮಾಡಬೇಕು. ಆಮೇಲೆ ಈ ಉಪ್ಪಟ್ಟಿ ಮತ್ತು ಎರಡು ನಮ್ಗೆ ಏನಾಗಿರ್ಬಾರ್ದು, ಹೆಚ್ಚು ಕಡಿಮೆ ಆಗಿರಬಾರ್ದು. ಇವನು ಸಹ ನಮಗೆ ಸ್ಟ್ರೇಟಾಗಿ ಸವನ ಬಂದಿರಬೇಕು, ಆ ರೀತಿ ನಾವು ಸ್ಟಿಚ್ನ ಮಾಡಬೇಕು. ಮತ್ತು ಇಲ್ಲಿ ನೋಡಿ ಲಾಸ್ಟಲ್ಲಿ ಇಲ್ಲಿನೂ ಸಹ ನಮಗೆ ಪೂರ್ತಿಯಾಗಿ ಈ ಥರ ಬಟ್ಟೆ ನೋಡ್ರಿ, ಒಬ್ಬೊಬ್ರು ಸ್ಟಿಚ್ ಮಾಡಿದರೆ ಈ ರೀತಿ ಬರ್ತಾ ಇರ್ತೈತಿ. ಆ ಥರ ಇದು ಪೂರ್ತಿಯಾಗಿ ಈ ರೀತಿ ನಾವು ಸ್ಟಿಚಿಂಗ್ನ ಮಾಡಬಾರ್ದು. ನೀಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೋರಿ, ಫಿಟ್ಟಿಂಗ್ ಹಂಗಾರೆ ಚೆನ್ನಾಗಿ ಬರ್ತೈತಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.